ಬರೀ 20 ನಿಮಿಷದಲ್ಲಿ ನಾನು ನಿಮ್ಗೆ ಇವತ್ತು ಸಖತ್ತಾಗಿ ಮಟನ್ ಖಾರ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ 1 ಕೆಜಿ ಮಟನ್ ಅರಿಶಿಣ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ ಒಂದು ಕುಕ್ಕರಲ್ಲಿ 2 3 ಸ್ಪೂನ್ ಆಯಿಲ್ ಹಾಕೊಂಡು ಅದಕ್ಕೆ ತೊಳ್ಕೊಂಡಿರೋ ಮಟನ್ ಹಾಕಿ ಒಂದ್ಸಲ ಸೌಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಉಪ್ಪು ಮತ್ತೆ ಅರಿಶಿಣ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈಗ ಗರಂ ಮಸಾಲ ಐಟಮ್ನೆಲ್ಲ ಒಂದ್ಸಲ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನ ಪೌಡರ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೆಟೊ ಪುರಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಖಾರ ಪುಡಿ, ಉಪ್ಪು, ಅರಿಶಿಣ ಮತ್ತು ನಾವು ರೆಡಿ ಮಾಡ್ಕೊಂಡಿರೋ ಗರಂ ಮಸಾಲ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು. ಈಗ ರೆಡಿ ಮಾಡ್ಕೊಂಡಿರೋ ಮಸಾಲಾನ ಮಟನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 6 ವಿಸಿಲ್ ಕೊಟ್ಬಿಟ್ರೆ ಆಹಾ ಸೂಪರ್ ಆಗಿರೋ ಮಟನ್ ಖಾರ ರೆಡಿ ಆಗ್ಬಿಡುತ್ತೆ. ಈಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ. ಕ್ರೇಜಿ. ಈ ಮಟನ್ ಖಾರ ಮಾಡಕ್ಕೆ ನಂಗೆ ಟೋಟಲ್ ಆಗಿ 45 ಮಿನಿಟ್ಸ್ ತಗೊಳ್ತು. 20 ನಿಮಿಷದಲ್ಲಿ ದೇವರೇ ಮಾಡಕ್ಕಾಗಲ್ಲ. 20 ಮಿನಿಟ್ಸ್ ಅಲ್ಲಿ ಮಟನ್ ಮಾಡ್ಬೇಕು ಅನ್ನೋರು ದಯವಿಟ್ಟು ಅಡುಗೆನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅಡುಗೆನ ಪ್ರೀತಿ ಮತ್ತೆ ಟೈಮ್ ಕೊಟ್ಟು ಮಾಡ್ಬೇಕು, ಅವಾಗ ಅಡುಗೆ ತುಂಬಾ ಚೆನ್ನಾಗಿ ಆಗೋದು. ನಿಮ್ಮ ಹತ್ರ ಪುರ್ಸೊತ್ತಿದ್ದು ಟೈಮ್ ಇದ್ರೆ ಮಾತ್ರ ಮಟನ್ ಮಾಡಕ್ ಹೋಗಿ, ಯಾವ್ದೇ ಅಡುಗೆ ಮಾಡಕ್ ಹೋಗಿ. ಸೊ ಇದನ್ನ ನಿಮ್ಗೆ 45 ಮಿನಿಟ್ಸ್ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಬೇಗ ಅಡುಗೆ ಶಾರ್ಟ್ ಕಟ್ ಯೂಸ್ ಮಾಡಿ ಅಡುಗೆ ಮಾಡೋರು ದಯವಿಟ್ಟು ಅಡುಗೆ ಮಾಡಬೇಡಿ, ಹೋಗಿ ಮ್ಯಾಗಿ ತಿನ್ನಿ. ಸೀರಿಯಸ್ ಆಗಿ ಅಡುಗೆ ಮಾಡೋ ನನ್ನ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಈಗ ನಾನು ಊಟ ಮಾಡ್ಕೊಂಡು ಬರ್ತೀನಿ. ನನ್ನ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.